ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶರ್ಮಾ ಟಾಕ್ಸ್. ಸೊ ಸುಮಾರಷ್ಟು ದಿನ ಆಗಿತ್ತು ವಿಡಿಯೋ ಲಾಂಚ್ ಆಗಿ ನಮ್ಮ ಚಾನಲ್ ಅಲ್ಲಿ. ಸೊ ಕ್ಷಮೆ ಇರಲಿ, ಬಟ್ ಈ ಸತಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದೀನಿ. ಸೊ ತಡ ಮಾಡೋದು ಬೇಡ, ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್, ಪವರ್ಫುಲ್ ಪಿಸಿನ ಬಿಲ್ಡ್ ಮಾಡಬೇಕಾದ್ರೆ ಒಂದು CPU ಒಂದು ಮಾನಿಟರ್ ತಗೊಂಡ್ರೆ ಸಾಕ? ನೋ. ಒಂದು ಪರ್ಫೆಕ್ಟ್ ಪಿಸಿ ಬಿಲ್ಡ್ ಆಗೋದು ಅದರಿಂದ ಇರುವಂತಹ ಒಂದು ಕಂಪ್ಲೀಟ್ ಸೈನ್ಸ್, ಪರ್ಫಾರ್ಮೆನ್ಸ್, ಸ್ಪೀಡ್, ಎಡಿಟಿಂಗ್, ರೆಂಡರಿಂಗ್ ಎಲ್ಲವೂ ಡಿಪೆಂಡ್ ಆಗೋದು ರೈಟ್ ಪಾರ್ಟ್ಸ್ ಸೆಲೆಕ್ಷನ್ ಆದಾಗೆ ಮಾತ್ರ. ಇವತ್ತು ನಾನು ನಿಮ್ಮೊಂದಿಗೆ ನನ್ನ ಪಿಸಿ ಬಿಲ್ಡ್ ಮಾಡಿರುವಂತಹ ಒಂದು ಸೆಲೆಕ್ಷನ್ ಮಾಡಿರುವಂತಹ ಕೆಲವೊಂದು ಪಾರ್ಟ್ಸ್ ನ, ಸೊ ಅದ ಇನ್ಫಾರ್ಮೇಶನ್ ನಿಮ್ಮೊಂದಿಗೆ ಹಂಚ್ಕೊಂತ ಇದೀನಿ. ಸೊ ಲೆಟ್ಸ್ ಸ್ಟೇ ಟ್ಯೂನ್. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫೈನಲ್ ಔಟ್ಪುಟ್ ನೋಡಿದ್ರೆ ನಿಮಗೂ ಕೂಡ ಈ ತರ ಪಿಸಿ ಬಿಲ್ಡ್ ಮಾಡಬೇಕು ಅಂತ ಆಸೆ ಆಗುತ್ತೆ. ನಮ್ಮ ಚಾನಲ್ ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಿದ್ರು, DM ಮಾಡ್ತಾ ಇದ್ರು, ಹಣ ಒಂದು ಪರ್ಫೆಕ್ಟ್ ಎಡಿಟಿಂಗ್ ಸೂಟೇಬಲ್ ಪಿಸಿ ಯಾವುದು, ಒಂದು ಗೇಮಿಂಗ್ ಮತ್ತೆ ಎಡಿಟಿಂಗ್ ಸೂಟೇಬಲ್ ಆಗುವಂತ ಪರ್ಫೆಕ್ಟ್ ಕಾನ್ಫಿಗರೇಷನ್ ಇರುವಂತಹ ಪಿಸಿ ಯಾವುದು ಅಂತ ಬಿಟ್ಟು ಸುಮಾರು ಜನ ನಂಗೆ ಟೆಕ್ಸ್ಟ್ ಮಾಡಿ ಅಥವಾ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಸೊ ಅವರಿಗೆ ಈ ಒಂದು ಪರ್ಫೆಕ್ಟ್ ವಿಡಿಯೋ ಅಂತ ಹೇಳ್ಬೋದು. ಅದಕ್ಕೆ ನಾನು ಒಂದು ಪಿಸಿನ ಬಿಲ್ಡ್ ಮಾಡಿ ನಿಮಗೆ ತೋರಿಸ್ತಿದ್ದೀನಿ. ಅದ್ರೊಳಗಡೆ ಏನೇನು ಕಾನ್ಫಿಗರೇಷನ್ ಇರುತ್ತೆ, ಏನೇನು ಪಾರ್ಟ್ಸ್ ಇರುತ್ತೆ, ಸೊ ಯಾವ್ದನ್ನ ನೀವು ಚೂಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. This is not just a PC, this is a dream machine because majority of YouTubers ಅಥವಾ ಗೇಮರ್ಸ್ ಗೆ ಒಂದು ಪರ್ಫೆಕ್ಟ್ ಎಡಿಟಿಂಗ್ PC ನ ಬಿಲ್ಡ್ ಮಾಡಬೇಕು ಅಂದ್ಬಿಟ್ಟು ಒಂದು ಡ್ರೀಮ್ ಕಟ್ಕೊಂಡಿರ್ತಾರೆ. ಈ ವಿಡಿಯೋ ಒಂದು ತುಂಬಾ ಯೂಸ್ಫುಲ್ ಆಗಿದೆ ಬಿಕಾಸ್ ಕಂಟೆಂಟ್ ಕ್ರಿಯೇಟ್, ನೀವೇನಾದ್ರು ಕಂಟೆಂಟ್ ಕ್ರಿಯೇಟರ್ ಆಗಿದ್ರೆ ಅಥವಾ ವಿಡಿಯೋ ಗೇಮರ್ ಆಗಿದ್ರೆ ಅಥವಾ ಒಂದು ಆಫೀಸ್ ಪ್ರೊಫೆಷನಲ್ಸ್ ಆಗಿದ್ರೆ, ಸೊ ಖಂಡಿತವಾಗ್ಲೂ ನಿಮಗೂ ಈ ತರ ಒಂದು PC ಬಿಲ್ಡ್ ಮಾಡಬೇಕಾದ್ರೆ ಏನೇನು ಡೀಟೇಲ್ಸ್ ಬೇಕಾಗುತ್ತೆ, ಸೊ ಎಲ್ಲ ನಿಮ್ಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಸೊ ಬನ್ನಿ ಪಾರ್ಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಣ. ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ CPU ಪ್ರೊಸೆಸರ್. ಸೊ ಮೆಜಾರಿಟಿ ಈ PC ನಲ್ಲಿರುವಂತಹ ಈ ಪ್ರೊಸೆಸರ್ ಬಂದು ಇದರ ಹಾರ್ಟ್ ಅಂತಾನೆ ಹೇಳ್ಬೋದು. ಸೊ ಪ್ರೊಸೆಸರ್ ಅಲ್ಲಿ ಸುಮಾರಷ್ಟು ವೆರೈಟೀಸ್ ಇರುತ್ತೆ. ಲೈಕ್ ಇಂಟೆಲ್ ಬೇಸ್ಡ್ ಅಲ್ಲಿ ಕಂಪೇರ್ ಮಾಡಕ್ ಹೋದ್ರೆ i5, i3, i7, ಸೊ i9 ಈ ತರ ಸೀರೀಸ್ ಬರುತ್ತೆ. ಇನ್ ಕೇಸ್ ನೀವೇನೋ ರೈಸನ್ ಸೀರೀಸ್ ಅಲ್ಲಿ ರೈಸನ್ ಬ್ರ್ಯಾಂಡ್ ಅಲ್ಲಿ ನೋಡ್ತಾ ಇದ್ರೆ ರೈಸನ್ 7, ರೈಸನ್ 5 ಈ ತರ ಅದರಲ್ಲೂ ಸೀರೀಸ್ ಬರುತ್ತೆ. ಸೊ ನೀವೇನಾದ್ರು ಎಡಿಟಿಂಗ್ ಚೂಸ್ ಮಾಡ್ತಾ ಇದ್ರೆ ಅಟ್ಲೀಸ್ಟ್ i7 ಇಂದ i7 ಮೇಲೆ ಏನಾದ್ರು ಸೀರೀಸ್ ಇದೆ ಅದನ್ನ ಬೈ ಮಾಡ್ಬೋದು ನೀವು. ಇನ್ ಕೇಸ್ ರೈಸನ್ ಆಗಿದ್ರೆ ರೈಸನ್ 7 ಗೆ ವಿಡಿಯೋ ಎಡಿಟಿಂಗ್ ಅಥವಾ ಗೇಮಿಂಗ್ ಮಸ್ಟ್ ಅನ್ ಶೂಟ್ ಅಂಡ್ ಸೊ ಅದೆಲ್ಲ ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ ಇದ್ದು ಫ್ಯೂಚರ್ ಅಲ್ಲಿ. ಸೊ ಆಸ್ ಆಫ್ ನೌ i7 ಅಥವಾ ಒಂದು ರೈಸನ್ 7 ಆದ್ರೆ ಬೆಸ್ಟ್ ಆಪ್ಷನ್. ಗೇಮಿಂಗ್ ಅಥವಾ ವಿಡಿಯೋ ಎಡಿಟಿಂಗ್ ನೀವು ಮಾಡ್ತಾ ಇದ್ದೀರಾ, ಸೊ ಮಸ್ಟ್ ಅಂಡ್ ಶೂಟ್ ನೀವು GPU ನ ಬೈ ಮಾಡಲೇಬೇಕಾಗುತ್ತೆ. ಸೊ ಗ್ರಾಫಿಕ್ಸ್ ಕಾರ್ಡ್ ಅನ್ನೋದು ಮಸ್ಟ್ ಅಂಡ್ ಶೂಟ್. ಮೆಜಾರಿಟಿ ಆಫ್ RTX ಸೀರೀಸ್ ಏನ್ ಬರುತ್ತೆ GPU ನಲ್ಲಿ, ಸೊ ದಟ್ಸ್ ಎ ಗುಡ್ ಆಪ್ಷನ್ ಅಂತಾನೆ ಹೇಳ್ಬೋದು. ನೌ ಕಮಿಂಗ್ ಟು ರ್ಯಾಮ್. ಸೊ ರ್ಯಾಮ್ ಒಂದು ಸಿಸ್ಟಮ್ ಒಂದು ಸ್ಮೂತ್ ಆಗಿ ರನ್ ಆಗಬೇಕಾದ್ರೆ ರ್ಯಾಮ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವೇನಾದ್ರು ಮಲ್ಟಿ ಟಾಸ್ಕಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ ಅಟ್ ಎ ಟೈಮ್ ಮಲ್ಟಿಪಲ್ ಸಾಫ್ಟ್ವೇರ್ಸ್ ರನ್ ಮಾಡ್ತಾ ಇದ್ದೀರಾ, ಸೊ ಈ ಸಾಫ್ಟ್ವೇರ್ ಆ ಸಾಫ್ಟ್ವೇರ್ ಸ್ಕಿಪ್ ಆಗ್ತಾ ಇದ್ದೀರಾ ಅಂದ್ರೆ ಸೊ ನಿಮಗೆ ರ್ಯಾಮ್ ಒಂದು ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಸೊ ನಿಮ್ಗೆ ಎಲ್ಲೂ ಲ್ಯಾಗ್ ಆಗದಿರಂಗೆ ಒಂದು ಸ್ಮೂತ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ನೀವೇನಾದ್ರು ನಾರ್ಮಲ್ ಯೂಸ್ ಮಾಡ್ತಾ ಇದ್ದೀರಾ ಅಂದ್ರೆ 8GB ಸಫಿಶಿಯಂಟ್ ಆಗುತ್ತೆ. ಇನ್ ಕೇಸ್ ಆಫ್ ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ರೆ ಅಟ್ಲೀಸ್ಟ್ 16GB ಆಫ್ ರ್ಯಾಮ್ ರಿಕ್ವೈರ್ಮೆಂಟ್ ಇದೆ. ಇನ್ ಕೇಸ್ ಅಂದ್ರೆ ಪ್ರೋ ಲೆವೆಲ್ ಅಲ್ಲಿ ನೀವು ಎಡಿಟಿಂಗ್ ಮಾಡ್ತಾ ಇದ್ದೀರಾ, ಗೇಮಿಂಗ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಸೊ ಯು ಕ್ಯಾನ್ ಗೋ ಅಟ್ಲೀಸ್ಟ್ ಒಂದು 32GB ನೀವು ಅಪ್ಗ್ರೇಡ್ ಮಾಡ್ಕೋಬಹುದು. ಎಸ್ಪೆಷಲಿ ಪ್ರೀಮಿಯರ್ ಪ್ರೋ, ಆಫ್ಟರ್ ಎಫೆಕ್ಟ್ಸ್ ಯಾರ್ಯಾರು ಯೂಸ್ ಮಾಡ್ತಾ ಇದ್ರೆ ನಿಮಗೆ ರ್ಯಾಮ್ ತುಂಬಾನೇ ಕ್ರೂಷಿಯಲ್ ಆಗುತ್ತೆ. ಸೊ ಒಂದು ಒಳ್ಳೆ ಬ್ರ್ಯಾಂಡ್ ನ ಚೂಸ್ ಮಾಡ್ಕೊಳ್ಳಿ. ನೀವೇನಾದ್ರೂ SSD ಅಥವಾ ಹಾರ್ಡ್ ಡಿಸ್ಕ್ ನ ಬೈ ಮಾಡ್ಬೇಕಂತ ಒಂದು ಕನ್ಫ್ಯೂಷನ್ ಇದ್ದಾರೆ. ಸೊ SSD ಬಂದು ಅಡ್ವಾನ್ಸ್ಡ್ ಆಗಿರೋದ್ರಿಂದ ಯು ಮಸ್ಟ್ ಗೋ ವಿತ್ SSD ಹಾನೆಸ್ಟ್ಲಿ, ಬಿಕಾಸ್ ನಿಮಗೆ ಸಿಸ್ಟಮ್ ಬೂಟ್ ತುಂಬಾ ಸ್ಪೀಡ್ ಆಗಿರುತ್ತೆ, ಪರ್ಫಾರ್ಮೆನ್ಸ್ ಲ್ಯಾಗ್ ಇರೋದಿಲ್ಲ, ಸಾಫ್ಟ್ವೇರ್ ಓಪನಿಂಗ್ ಸ್ಪೀಡ್ ತುಂಬಾ ಇರುತ್ತೆ ಅಂಡ್ ಫೈಲ್ ಟ್ರಾನ್ಸ್ಫರಿಂಗ್ ಕೂಡ ತುಂಬಾ ಫಾಸ್ಟ್ ಆಗುತ್ತೆ. ಸೊ ನಿಮಗೆ ಸೊ ಇದು ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ. ಅಂಡ್ ಎಲ್ಲವೂ ನಿಮಗೆ ಸೂಪರ್ ಫಾಸ್ಟ್ ಆಗಿರುತ್ತೆ. ಒನ್ಸ್ ನೀವು SSD ನ ಯೂಸ್ ಮಾಡಿದ್ರೆ ನಿಮಗೆ ಹಾರ್ಡ್ ಡಿಸ್ಕ್ ತುಂಬಾ ಸ್ಲೋ ಅಂತ ನಿಮಗೆ ಫೀಲ್ ಆಗ್ತಾ ಬರುತ್ತೆ. ಸೊ ಈ PC ನಲ್ಲಿ ನಾನು ಏನೇನು ಬಿಲ್ಡ್ ಮಾಡಿದೆ ಅಂದ್ರೆ ನಾನು ಚೂಸ್ ಮಾಡೋ ಕ್ಯಾಬಿನೆಟ್ ಬಂದು ಒಂದು ಸ್ಲೀಕ್ ಡಿಸೈನ್, ಒಂದು ಮಾಡರ್ನ್ ಟಚ್ ಇರುವಂತ ಒಂದು ಬ್ಲಾಕ್ ಥೀಮ್ ಅಲ್ಲಿ ಇರುವಂತ ಒಂದು ಕ್ಯಾಬಿನೆಟ್ ಚೂಸ್ ಮಾಡಿದೀನಿ. ಅದಕ್ಕೆ ಫ್ರಂಟ್ ಅಲ್ಲಿ ಗ್ಲಾಸ್ ಅಂದ್ರೆ ಒಂದ್ ಸೈಡ್ ಗ್ಲಾಸ್ ಫ್ರೇಮ್ ಇರುತ್ತೆ. ಸೊ ನೋಡಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಇನ್ಸೈಡ್ ಬಂದು ಒಂದು ಕಂಪ್ಲೀಟ್ MSI ಮದರ್ ಬೋರ್ಡ್ ನ ಚೂಸ್ ಮಾಡಿದೀನಿ. ಸೊ MSI ಬಾಂಬರ್ ಸೀರೀಸ್ ಮದರ್ ಬೋರ್ಡ್ ನಾನು ಯೂಸ್ ಮಾಡಿದೀನಿ. ಅಂಡ್ ಕೂಲರ್ ಮಾಸ್ಟರ್ ಕೂಲಿಂಗ್ ಲಿಕ್ವಿಡ್ ಕೂಲಿಂಗ್ ನಾನು ಚೂಸ್ ಮಾಡಿದೀನಿ. ಅಂಡ್ ಸೊ ಇಲ್ಲಿ ನಮಗೆ ಗ್ರಾಫಿಕ್ಸ್ ಕಾರ್ಡ್ ಇದೆ. ಸೊ NVIDIA ಅವ್ರದ್ದು 3050 ಗ್ರಾಫಿಕ್ಸ್ ಕಾರ್ಡ್ 6GB ನಾನು ಯೂಸ್ ಮಾಡಿದೀನಿ. ಅಂಡ್ ಇಲ್ಲಿ ಬಂದು ನಮಗೆ 16GB ರ್ಯಾಮ್ ಸ್ಲಾಟ್ ಒಂದು ಸಿಂಗಲ್ ಸ್ಲಾಟ್ ಹಾಕೊಂಡಿದೀನಿ. ಸೊ ಇನ್ ಕೇಸ್ ಫ್ಯೂಚರ್ ಅಪ್ಗ್ರೇಡ್ ಮಾಡ್ಕೊಬೇಕು ಅಂತ ಸಿಂಗಲ್ ಸ್ಲಾಟ್ 16GB ಬೈ ಮಾಡಿದೀನಿ. ಸೊ ನೆಕ್ಸ್ಟ್ ಇನ್ನೊಂದು 16GB ಆಡ್ ಮಾಡ್ಕೊಂಡ್ರೆ ಸೊ ನನಗೆ 32GB ಆಫ್ ರ್ಯಾಮ್ ಸ್ಲಾಟ್ ಅವೈಲ್ ಆಗುತ್ತೆ. ಸೊ ಅದು ಮೋಸ್ಟ್ ಸಫಿಶಿಯಂಟ್ ಅನ್ಸುತ್ತೆ. ಸೊ ಬಿಕಾಸ್ ಇದು ಅಡ್ವಾನ್ಸ್ಡ್ ಮದರ್ ಬೋರ್ಡ್ ಆಗಿರೋದ್ರಿಂದ ಓನ್ಲಿ ನಮಗೆ 2 ರ್ಯಾಮ್ ಸ್ಲಾಟ್ಸ್ ಇರುತ್ತೆ. ಸೊ ಅದಕ್ಕೆ ನಾನು 16GB ನ ತಗೊಂಡಿದ್ದೀನಿ. ಅಂಡ್ ನನ್ನ ಸ್ಟೋರೇಜ್ಗೆ ಬಂದು SSD ಬಂದು 20TB SSD ಬೈ ಮಾಡಿದ್ದೀನಿ. ಸೊ ಅಂಡ್ ಫ್ಯಾನ್ ಬಂದು ಸೊ ಟೋಟಲ್ 1 2 3 4 5 ಸೊ ಟೋಟಲ್ 5 ಫ್ಯಾನ್ಸ್ ಇದೆ ಕೂಲಿಂಗ್ಗೆ. ಸೊ ಇನ್ ಬಿಲ್ಟ್ ಮದರ್ ಬೋರ್ಡ್ ಬಂದು ಹೀಟ್ ಸಿಂಕ್ ಆಗಿರುತ್ತೆ. ಸೊ ನಾವೇನೋ ಸಿಸ್ಟಮ್ ರನ್ ಮಾಡುವಾಗ ಹೀಟ್ ಆಗ್ತಾ ಇದ್ದಾಗ ಇನ್ ಬಿಲ್ಟ್ ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ಕೂಲ್ ಆಗ್ತಾ ಇರುತ್ತೆ.
ಸೊ ನಾವೇನ್ ರ್ಯಾಮ್ ಸ್ಲಾಟ್ ಇದೆ, ರ್ಯಾಮ್ ಅಲ್ಲಿ ನಮಗೆ ಸುಮಾರಷ್ಟು ವೆರೈಟೀಸ್ ಬರುತ್ತೆ. ಸೊ ಲೈಕ್ ನಾರ್ಮಲ್ ರ್ಯಾಮ್ಸ್ ಬರುತ್ತೆ, ಅಂಡ್ ಇದು ರ್ಯಾಮ್ ಬಂದು ವಿತ್ ಹೀಟ್ ಸಿಂಕ್ ಇರುತ್ತೆ. ಸೊ ಹೀಟ್ ಸಿಂಕ್ ಅಂತಂದ್ರೆ ನಥಿಂಗ್ ಲೈಕ್ ಸಿಸ್ಟಮ್ ಹೀಟ್ ಆಗ್ತಾ ಇದ್ದಂಗೆ ಇನ್ಬಿಲ್ಡ್ ಅದು ಕೂಲ್ ಆಗ್ತಾ ಇರುತ್ತೆ. ಸೊ ಜಸ್ಟ್ ರ್ಯಾಮ್ಗೆ ಸಪ್ರೇಟ್ ಕೂಲಿಂಗ್ ಫೆಸಿಲಿಟಿ ಇರುತ್ತೆ. ಸೊ ಒಂದು ಸೂಪರ್ ಫೆಂಟಾಸ್ಟಿಕ್ CPU PC ಬಿಲ್ಡ್ ಆಗಿದೆ. ಅಂಡ್ ಇಲ್ಲಿ ಟಾಪ್ ಅಲ್ಲಿ ಏನ್ ನೋಡ್ತಾ ಇದ್ರೆ ಇದು ವೈಫೈ ರಿಸೀವರ್. ಸೊ ಫಾಸ್ಟ್ ಆಗಿ ನೆಟ್ವರ್ಕ್ ಗ್ರಾಬ್ ಮಾಡ್ಕೊಳ್ಳೋದಕ್ಕೆ ಒಂದು ಆಂಟೆನಾ ಟೈಪ್ ಒಂದು ಎಕ್ಸ್ಟ್ರಾ ಕೊಟ್ಟಿದೆ. ನಾನು ಯೂಸ್ ಮಾಡ್ತಾ ಇರೋ ಕ್ಯಾಬಿನೆಟ್ ಒಂದು AMD ಸ್ಕ್ವಾಡ್ಸ್ ಕ್ಯಾಬಿನೆಟ್ ಯೂಸ್ ಮಾಡ್ತೀನಿ, ತುಂಬಾ ಅಡ್ವಾನ್ಸ್ ಆಗಿದೆ. ಸೊ ಆಲ್ಮೋಸ್ಟ್ ನಿಮಗೆ 1.5 lakhs ಅಲ್ಲಿ ನಿಮಗೆ ಕಂಪ್ಲೀಟ್ PC ಬಿಲ್ಡ್ ಆಗುತ್ತೆ. ಇನ್ ಕೇಸ್ ಏನಾದ್ರು ಫ್ಯೂಚರ್ ಅಲ್ಲಿ ಅಪ್ಗ್ರೇಡ್ ಮಾಡ್ಕೋಬೇಕಾದ್ರೂ ಪವರ್ ಸಪ್ಲೈ ಯೂನಿಟ್ ಬಂದು ಒಂದು 750 ವ್ಯಾಟ್ಸ್ ಪವರ್ ಸಪ್ಲೈ ಯೂಸ್ ಮಾಡ್ತೀನಿ. ಸೊ ಇನ್ ಕೇಸ್ ಗ್ರಾಫಿಕ್ಸ್ ಕಾರ್ಡ್ ಏನಾದ್ರು ಫ್ಯೂಚರ್ ಅಲ್ಲಿ ಆಡ್ ಮಾಡಿದ್ರೆ ಅಂಡ್ ರ್ಯಾಮ್ ಏನಾದ್ರು ಎಕ್ಸ್ಟ್ರಾ ಆಡ್ ಮಾಡಿದಾಗ ಲೋಡಿಂಗ್ ಎಕ್ಸ್ಟ್ರಾ ಬಂದಾಗ ಸೊ ಅಟ್ಲೀಸ್ಟ್ ಸಸ್ಟೈನ್ ಆಗ್ಬೋದು. 750 ವ್ಯಾಟ್ಸ್ ಪವರ್ ಸಪ್ಲೈ ಸಫಿಶಿಯಂಟ್ ಆಗುತ್ತೆ. ಸೊ ಈ ಫೀಚರ್ ನ ಯೋಚನೆ ಮಾಡ್ಕೊಂಡು ಒಂದು ಬೇಸಿಕ್ ಏನೇನು ರಿಕ್ವೈರ್ಮೆಂಟ್ಸ್ ಅದೆಲ್ಲ ಆಡ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ PC ಬಗ್ಗೆ ನಿಮ್ಗೆ ಏನ್ ಅನ್ಸು, ಸೊ ಇನ್ ಕೇಸ್ ಬೆಟರ್ ಆಡ್ ಮಾಡ್ಕೋಬೇಕಾಗಿದೆ ನಿಮ್ಗೆ ಏನಾದ್ರು ಅನ್ಸುತ್ತೆ ದಯವಿಟ್ಟು ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಆನೆಸ್ಟ್ಲಿ ಫ್ರೆಂಡ್ಸ್, ಒಂದು PC ಬಿಲ್ಡ್ ಜಸ್ಟ್ ಅಸೆಂಬ್ಲಿ ಮಾತ್ರ ಅಲ್ಲ, ಗೇಮರ್ಸ್ಗೆ ಒಂದು ವಿನ್ನಿಂಗ್ ಸೆಟಪ್ ಅಂತಾನೆ ಹೇಳ್ಬೋದು. ಎಡಿಟರ್ಸ್ ಗೆ ಇದು ಕ್ರಿಯೇಟಿವ್ ಸ್ಟುಡಿಯೋ, ಫಾರ್ ಸ್ಟೂಡೆಂಟ್ಸ್ ಗೆ ಇದು ಫ್ಯೂಚರ್ ಇನ್ವೆಸ್ಟ್ಮೆಂಟ್. ನಾನು ಪರ್ಸನಲಿ ಫೀಲ್ ಆಗೋದು ಏನು ಅಂದ್ರೆ ಎನ್ ಗುಡ್ PC ಕ್ಯಾನ್ ಲಿಟರಲಿ ಚೇಂಜ್ ಯುವರ್ ವರ್ಕ್ ಫ್ಲೋ ಅಂಡ್ ಯುವರ್ ಪ್ರೊಡಕ್ಟಿವಿಟಿ. ಸೊ choose the right option. So the most awaited moment, I'm going to switch on the CPU. Wow! RGB lights, fan glow, smooth setup. ಪ್ಲೇಟ್ ಬಂದು ನಮಗೆ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಇಲ್ಲಿ ಬಂದು ಮದರ್ ಬೋರ್ಡ್ ಸೆಟಪ್ ಆಗಿದೆ, ಅಲ್ಲಿ AMD ಸ್ಪೋರ್ಟ್ಸ್ ಅವ್ರದ್ದು ಲೋಗೋ ಕಾಣಿಸ್ತಾ ಇದೆ. ಅಂಡ್ ಇಲ್ಲಿ 1 2 3 4 5 ಫ್ಯಾನ್ಸ್ ಇದೆ. ಸೊ 2 ಇಂಟೇಕ್ ಇದೆ, ಸೊ 3 ಎಕ್ಸಾಸ್ಟ್ ಫ್ಯಾನ್ಸ್ ಇದೆ. ಅಂಡ್ ವೈರ್ಸ್ ಎಲ್ಲ ತುಂಬಾ ನೀಟಾಗಿ ಅಸೆಂಬಲ್ ಆಗಿದೆ. ಎಲ್ಲೂ ನಮಗೆ ವಾಟ್ ಇಸ್ ದಟ್ ಕ್ಲಮ್ಸಿ ತರ ಎಲ್ಲೂ ಫೀಲ್ ಆಗ್ತಾ ಇಲ್ಲ. ಸೊ ನೋಡಕ್ ಮಾತ್ರ ತುಂಬಾ ಫ್ಯಾಂಟಾಸ್ಟಿಕ್ ಆಗಿದೆ. ಸೊ ಡ್ರೀಮ್ PC ಆನ್ ಮಾಡಿದ್ರೆ ಏನೋ ಒಂದು ಹ್ಯಾಪಿನೆಸ್ ಹೆಂಗ್ ಫೀಲ್ ಆಗಿದೆ, ನನಗಂತೂ ಅದೇ ತರ ಫೀಲ್ ಆಗ್ತಾರೆ. ಆಕ್ಚುಲಿ ದಿಸ್ ಇಸ್ ದ ಡ್ರೀಮ್ ಮೂಮೆಂಟ್ ನನಗೆ, ಬಿಕಾಸ್ ಸುಮಾರು 2-3 years ನಾನು ವೆಯ್ಟ್ ಮಾಡ್ತಾರೆ ಈ ಒಂದು ನನ್ನ ಡ್ರೀಮ್ PC ಬಿಲ್ಡ್ ಮಾಡಬೇಕು ಅಂತ ಬಿಟ್ಟು. ಫೈನಲಿ ದ ಮೂಮೆಂಟ್ ಕೇಮ್. ಸೊ ಫ್ರೆಂಡ್ಸ್, ಇದು ನನ್ನ ಕಂಪ್ಲೀಟ್ PC ಬಿಲ್ಡ್ ಮಾಡಿರುವಂತಹ ವಿಡಿಯೋ. ಸೊ ಇದ್ರಲ್ಲಿ ಯೂಸ್ ಮಾಡಿರುವಂತಹ ಕಾಂಪೊನೆಂಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಸೊ ಇನ್ ಕೇಸ್ ನೀವೇನಾದ್ರೂ ಬೈ ಮಾಡ್ಬೇಕಂದ್ರೆ ಯು ಕ್ಯಾನ್ ಗೋ ಇಟ್. ಬಜೆಟ್ ಬಿಲ್ಡ್ PC ಅಂಡರ್ 50,000, 1 lakh ಗೇಮಿಂಗ್ PC ಅಥವಾ ಏಡಿಂಗ್ PC. ಸೊ ಬೆಸ್ಟ್ ಸ್ಪೇರ್ ಪಾರ್ಟ್ಸ್ ಗೈಡ್ಗೆ ಸೊ ಜಸ್ಟ್ ಗೋ ಅಹೆಡ್ ಅಂಡ್ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಮಾಡ್ತೀನಿ. ನಾನು ನೆಕ್ಸ್ಟ್ ಮುಂದಿನ ವಿಡಿಯೋ ಬರ್ತೀನಿ ವಿತ್ ಬೇಸ್ಡ್ ಆನ್ ಯುವರ್ ಕಮೆಂಟ್ಸ್. ಸೊ ತಡ ಮಾಡೋದು ಬೇಡ, ದಯವಿಟ್ಟು ನೀವೇನೋ ಫಸ್ಟ್ ಟೈಮ್ ನೋಡ್ತೀರಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. Thank you so much, ಸ್ನೇಹಿತರೆ. This is Pawan Sharma signing off you from Karnataka. So let's get connected in next video with the powerful content. So till that, stay tuned. Thank you.